ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಮಧ್ಯಾಹ್ನದ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಒಂದು 2:30 3 o'clock ಆಗಿದೆ, ಜಾಸ್ತಿನೇ ಆಗಿದೆ ಗೈಸ್. 3:30ನೇ ಆಗ್ತಾಯಿದೆ ಆಲ್ಮೋಸ್ಟ್. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ಪ್ರಿವಿಯಸ್ ಲಾಗಲ್ಲಿ ನಿಮ್ಮನ್ನು ಕೇಳಿದ್ದೆ ಗೈಸ್, ಹೇರ್ ಕಟ್ ಮಾಡಿಸ್ಲಾ, ಇಷ್ಟು ಉದ್ದ ಇರಲ್ಲ ಅಂತೇಳಿ. ನನಗೆ ತುಂಬ ದಿನದಿಂದ ಹೇರ್ ಕಟ್ ಮಾಡಿಸ್ಬೇಕು ಅನಿಸ್ತಾಯಿತ್ತು. ಅಂದರೆ ನಾನು ವರ್ಷಕ್ಕೆ ಒಂದು ಸಲ ಕಟ್ ಮಾಡಿಸ್ತೀನಿ ಅಷ್ಟೇ, ಮಿಡಲಲ್ಲಿ ಏನು ಕಟ್ ಮಾಡಿಸಲ್ಲ. ಲಾಸ್ಟ್ ಟೈಮು ಯು ಶೇಪ್ ಕಟ್ ಮಾಡಿಸಿದ್ದೆ ಗೈಸ್. ಈ ಸಲ ನೋಡೋಣ, ಅಲ್ಲಿ ಹೋದಾಗ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಹೇರ್ ಕಟ್ ಮಾಡಿಸೋಣ ಅಂತ ಇದ್ದೀನಿ. ಫೈನಲಾಗಿ ನೋಡಿ, ಇವತ್ತೇ ಇಷ್ಟು ಉದ್ದ ಕೂದಲು. ಆಮೇಲೆ ಕಟ್ ಮಾಡಿಸಿದ್ಮೇಲೆ ಇದರಲ್ಲಿ ಮುಕ್ಕಾಲು ಭಾಗ ಇರ್ತಾವೆ ಅಷ್ಟೇ, ಒಂದು ಕಾಲು ಭಾಗ ಕಟ್ಟಾಗಿ ಹೋಗ್ತವೆ. ನೋಡೋಣ ಎಷ್ಟು ಉದ್ದ ಇರ್ತವೆ ಅಂತೇಳಿ ಫೈನಲಾಗಿ ತೋರಿಸ್ತೀನಿ ರೀ. ಇವತ್ತೇ ಲಾಸ್ಟ್ ಇಷ್ಟು ಉದ್ದ ಕೂದಲು, ಆಮೇಲೆ ತುಂಬಾ ಕಟ್ಟಾಗಿರ್ತವೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್, ನನಗೆ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ರೆ ಇಷ್ಟು ಉದ್ದ ಕೂದಲು ಕಟ್ ಮಾಡ್ಸೋಕ್ಕೆ ಮನಸ್ಸಿಲ್ಲ. ಆದರೂ ಒಂದು ಕಡೆ ಕಟ್ ಮಾಡಿಸ್ಬೇಕು, ಇಷ್ಟು ಉದ್ದ ಇರಬಾರ್ದು ಅಂತ ಹೇಳ್ತಾರೆ ತುಂಬ ಜನ. ಅದಕ್ಕೋಸ್ಕರ ಆದರೂ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದ್ಸಲ ಬೇಜಾರಾಗುತ್ತೆ ಗೈಸ್ ಕಟ್ ಮಾಡ್ಸೋಕ್ಕೆ. ಒಂದೊಂದ್ಸಲ ಅಯ್ಯೋ ಇಷ್ಟೆಲ್ಲ ಮೇಂಟೈನ್ ಮಾಡೋದು ಹೇಗೆ ಅಂತ ಹೇಳಿ ಅನಿಸುತ್ತೆ. ಏನು ಮಾಡೋದು, ಆದರೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಒಂದ್ಸಲ ಕಟ್ ಮಾಡಿಸ್ತಾ ಇದ್ದೀನಿ. ಬನ್ನಿ ಹೋಗಿ ಕಟ್ ಮಾಡಿಸ್ಕೊಂಡು ಬಂದ ಮೇಲೆ ಯಾವ ಥರ ಇರುತ್ತೆ ಅಂತೇಳಿ ತೋರಿಸ್ತೀನಿ. ಗೈಸ್ ನೋಡಿ ಎಷ್ಟು ಕೂದಲು ಕಟ್ಟಾಗಿದೆ. ನಾನು ಹೇಳ್ದೆ ನಿಮಗೆ ಕಾಲು ಭಾಗ ಕಟ್ಟಾಗಿರುತ್ತೆ, ಇನ್ನು ಮುಕ್ಕಾಲು ಭಾಗ ಇರುತ್ತೆ ಅಂತ. ಇಲ್ಲಿ ಬಂದು ನೋಡಿದರೆ ಗೈಸ್ ಮುಕ್ಕಾಲು ಭಾಗ ಹೇರ್ ಹೋಗಿ ಕಾಲು ಭಾಗ ಅಷ್ಟೇ ಉಳ್ಕೊಂಬಿಟ್ಟಿದೆ ನೋಡಿ ಗೈಸ್. ಸಖತ್ತು ಬೇಜಾರಾಯಿತು ನನಗಾದರೆ. ಏನು ಮಾಡೋಕ್ಕಾಗಲ್ಲ, ಹೇಳಿಬಿಟ್ಟಿದ್ದೀನಿ. ಅವ್ರು ಅರ್ಧಂಬರ್ಧ ಕಟ್ಟಾದ್ಮೇಲೆ ಬೇಡ ಅನ್ನೋಕ್ಕೂ ಆಗಲ್ಲ, ಬೇಕು ಅನ್ನೋಕ್ಕೂ ಆಗಲ್ಲ, ಹಂಗಾಗೋಗ್ಬಿಟ್ಟಿತ್ತು. ಸುಮ್ಮನೆ ಆಗಿಬಿಟ್ಟೆ ಗೈಸ್, ಬೇಜಾರಾಯಿತು ಮಾತ್ರ. ಗೈಸ್ ಫೈನಲಿ ಔಟ್ಪುಟ್ ನೋಡಿ ಯಾವ ಥರ ಬಂದಿದೆ. ಚೆನ್ನಾಗಿದೆಯಾ? ಹೊಸ ನ್ಯೂ ಹೇರ್ ಸ್ಟೈಲ್, ನ್ಯೂ ಲುಕ್ ಚೆನ್ನಾಗಿದೆಯಾ? ಫುಲ್ ತೋರಿಸ್ತೀನಿ ರೀ, ಹಿಡ್ಕೊಂಡಿರಿ ಗೈಸ್. ಫೈನಲಿ ನೋಡಿ ಎಷ್ಟು ಆಗೋಗಿದೆ, ಎಷ್ಟು ಉದ್ದ ಕೂದಲು ಈ ಥರ ಕಾಣ್ತಾ ಇದೆ. ಚೆನ್ನಾಗಿದೆಯಾ ಗೈಸ್? ಹೇಗೆ ಕಾಣ್ತಾ ಇದೆ ನ್ಯೂ ಲುಕ್ ಅಂತ ಕಮೆಂಟ್ ಮಾಡಿ. ನನ್ನ ಫೇಸಿಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಬಟ್ ನಿಮ್ಗೆ ಯಾರಿಗಾದ್ರೂ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ, ಚೆನ್ನಾಗಿ ಕಾಣ್ತಿದ್ದೀನಾ ಇಲ್ವಾ ಅಂತ. ರೀ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನ? ನಮ್ಮ ಮನೆಯವರು ನೋ ವರ್ಡ್ಸ್ ಅಂತೆ. ಅವ್ರು ಹೇಳ್ತಾ ಇಲ್ಲ ಗೈಸ್, ನೀವೇ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಬಟ್ ನಂಗಂತೂ ಸಿಕ್ಕಾಪಟ್ಟೆ ನೋವಾಯಿತು ಗೈಸ್. ಎಷ್ಟು ಉದ್ದ ಕೂದಲು, ಅಷ್ಟು ಉದ್ದ ಕೂದಲು ಕಟ್ಟಾದಾಗ ಸಖತ್ತು ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ನ್ಯೂ ಹೇರ್ ಸ್ಟೈಲ್ ಬೇಕು ಅಂತ ನಾನೇ ಬಯಸಿದ್ದು, ಹಾಗಾಗಿ ಸುಮ್ಮನೆ ಅದೇ ಗೈಸ್. ತುಂಬ ದಿನದಿಂದ ಒಂದು ಮೀಶೋದಲ್ಲಿ ಆರ್ಡ್ರ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಇದು ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅಂದರೆ ಆರ್ಡ್ರ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ನಮ್ಮದು ನಲ್ಲಿಗೆ ಒಂದು ಅದಕ್ಕೆ ಫಿಟ್ ಆಗೋ ಅಂಥದ್ದು ಒಂದು ಫಿಲ್ಟ್ರ್ ಸಿಗ್ತಾ ಇರಲಿಲ್ಲ ಗೈಸ್. ಈ ನಲ್ಲಿ ಚಿಕ್ಕದಾಗಿರೋದು, ಇಲ್ಲ ಫಿಲ್ಟ್ರ್ ದೊಡ್ಡದಾಗಿರೋದು. ಈ ಥರದ್ದು ಒಂದು ಯಾವಾಗಲೂ ಮೀಶೋದಲ್ಲಿ ಏನಾದರೂ ನೋಡುವಾಗ ಈ ಥರದ್ದೊಂದು ನಲ್ಲಿದ್ದು ಫಿಲ್ಟ್ರ್ ಸಿಕ್ತು. ಅದು ನೋಡಿ ಆರ್ಡ್ರ್ ಮಾಡೋಣ ಅಂದ್ಕೊಂಡೇ ಇದ್ದೆ ಗೈಸ್, ಯಾವತ್ತೂ ಮಾಡಿರಲಿಲ್ಲ. ಬಟ್ ಮೊನ್ನೆ ಫ್ರೀಯಾಗಿದ್ದೆ ಅಂತೇಳಿ ಅವತ್ತು ಆರ್ಡ್ರ್ ಮಾಡಿದ್ದಕ್ಕೆ ಇವತ್ತು ಬಂತು ನೋಡಿ. ಯಾವ ಥರ ಇದೆ ನಿಮ್ಮದು ನಲ್ಲಿ. ಅದು ಫ್ಲೆಕ್ಸಿಬಲ್, ಇದಕ್ಕೆ ಟೈಟ್ ಆದರೂ ಮಾಡ್ಕೋಬೋದು, ಲೂಸ್ ಆದರೂ ಮಾಡ್ಕೋಬೋದು. ಆ ಟ್ಯಾಪಿಗೆ ಟ್ಯಾಪ್ ಚಿಕ್ಕದಾಗಿದ್ದರೆ ಇದನ್ನು ಟೈಟ್ ಮಾಡ್ಕೋಬೋದು, ಅಥವಾ ಟ್ಯಾಪೇ ದೊಡ್ಡದಾಗಿದ್ದರೆ ಲೂಸ್ ಮಾಡ್ಕೊಂಡ್ಬಿಟ್ಟು ಫಿಕ್ಸ್ ಮಾಡ್ಕೋಬೋದು. ನೋಡಿ ಈ ಥರ. ಇದು ಯಾವ ಕಡೆ ಬೇಕಾದ್ರೂ ಟರ್ನ್ ಆಗುತ್ತೆ ಗೈಸ್. ನೀರು ಯಾವ ಕಡೆ ಬೇಕು ಅಥವಾ ಸಿಂಕ್ ತೊಳೆಯೋಕ್ಕೂ ಎಲ್ಲದಕ್ಕೂ ಚೆನ್ನಾಗಿ ಯೂಸ್ ಆಗುತ್ತೆ. ಫೋರ್ಸೂ ಅಷ್ಟೇ, ನಮ್ಮ ನಲ್ಲಿಲಿ ಎಷ್ಟು ಫೋರ್ಸ್ ನೀರು ಬರ್ತಾವೋ ಅಷ್ಟೇ ನೀರು ಬರ್ತವೆ. ಚೆನ್ನಾಗಿದೆ ಗೈಸ್ ಇದು. ಈ ಪ್ರಾಡಕ್ಟ್ ನನಗೆ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದ್ರೂ ಇದು ಬೇಕು ಅಂತ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು ಗೈಸ್ ಇದು. ತಮಟ ಬೇಕೇನಾ ರೀ? ತಮಟ ಬೇಕಾ? ಹಾಂ, ತುಂಬ ಚೆನ್ನಾಗಿದೆ ಟೊಮಟ. ಚೆನ್ನಾಯ್ತಾ? ಸ್ಮೆಲ್ ಒಳಗೆ ಬರುತ್ತೆ. ಕುಡಿ, ನೀನು ಕುಡಿ. ಹಾಯ್ ಬೇಡ
ಗೈಸ್ ತೊಮ್ತ ತಿನ್ನು ಅಂದರೆ ಎಲ್ಲ ಬಯಸಿ ಬಯಸಿ ತಿಂತಾರೆ. ಇವ್ನು ನೋಡಿ ಗೈಸ್ ಬೇಡ ಅಂತಾನೆ. ನಾನು ಮಾಡಿದ್ದೀನಿ ಗೈಸ್. ಅಯ್ಯೋ ಗೈಸ್ ಹಂಗಲ್ಲ ಮಾಡೋದು. ಟೇಸ್ಟ್ ಇದೆ ಗೈಸ್, ಅವ್ನು ಸುಮ್ಮನೆ ಸುಳ್ಳು ಹೇಳ್ತಾವನೆ. ನೋಡಿ ಗೈಸ್ ಮುಡ್ಕೊಂತೀನಿ, ಕೂಡ ಬಿಡಲ್ಲ. ಮುಟ್ಟಕ್ಕೆಲ್ಲ ಕೊಡಲ್ಲ ಗೈಸ್, ತಿನ್ನಕ್ಕಷ್ಟೇ ಕೊಡ್ತೀವಿ ನಾವು. ಆಯ್ತು ತಿಂತದರಿ ಮುರಿಬಾರ್ದು. ಹಂಗೆಲ್ಲ ಇಲ್ಲ, ಅದೆಲ್ಲ ಹೋದ್ರೆ ನಮ್ಮ ಮೇಲೆಲ್ಲ ಮುರಿಯಂಗಿಲ್ಲ, ಅದೆಲ್ಲ ಗೊತ್ತಿಲ್ಲ. ಗೈಸ್ ಟೇಸ್ಟು ಸಖತ್ತಾಗಿದೆ. ನಾನು ಏನಂದ್ರೆ ಅವು ನೀರು ಅಂದರೆ ಪಾಕ ಸ್ವಲ್ಪ ಕಡಿಮೆ ಕಾಯಿಸಿದೆ ಗೈಸ್, ಅದಕ್ಕೆ ಸ್ವಲ್ಪ ಸ್ಮೂತ್ ಆಗಿದ್ದಾವೆ. ಇವರೆಲ್ಲ ಅದಕ್ಕೆ ಆಡ್ಕೊಂತವ್ರೆ ಅಷ್ಟೇ. ಹಂಗೇನಿಲ್ಲ ಹಂಗೇನಿಲ್ಲ ಹಂಗಿಲ್ಲ ಹಂಗಿಲ್ಲ ಸುಳ್ಳು ಹೇಳ್ತವ್ರೆ. ಏನಿಲ್ಲ ಗೈಸ್ ಚೆನ್ನಾಗಿದೆ. ಗೈಸ್ ಇನ್ನೇನು ಸಂಜೆ ಆಯಿತು. ನಮ್ಮ ಅಕ್ಕ ಕಾಲ್ ಮಾಡಿದರು ಬನ್ನಿ ಮನೆ ಹತ್ರ ಅಂತ ಹೇಳಿ. ಅವ್ರು ಇವತ್ತು ಸಂಡೇ ಅಲ್ವಾ, ಸಂಡೇ ಸ್ಪೆಷಲ್ ಚಿಕನ್ ಮಾಡಿದರು. ಅದಕ್ಕೆ ನಾನು ಹೇಮಂತ್ ಇಬ್ಬರು ಬಂದಿದ್ವಿ ಗೈಸ್ ಅವ್ರ ಮನೆ ಹತ್ರ. ನೋಡಿ ಅವ್ರ ನಮ್ಮ ಅಕ್ಕನ ಮಗಳು ಮಲಗಿದ್ಲು, ಎಷ್ಟು ಆಟ ಆಡ್ತಾಳೆ ಅಂತ. ಇನ್ನೂ ನಿದ್ದೆಗಣ್ಣಲ್ಲಿ ಇದ್ದಾಳೆ. ಎಚ್ಚರಿಕೆಗಿದ್ದಿದ್ರೆ ಮಾತ್ರ ಸಖತ್ತು ಮಾತಾಡ್ತಾಳೆ ಗೈಸ್. ನಿದ್ದೆಲೇನೆ ಇಷ್ಟು ಆಟ ಆಡ್ತಾಳೆ. ತನ್ಮಯ್ ಬಂದ, ತನ್ಮಯ್ ಅಲ್ಲೋಡಲ್ಲಿ ಕರ್ಕೊಂಡೋಗ್ಲಾ ನಮ್ಮನೆಗೆ ಅವನ್ನ. ನೀನೇನು ಬೇಡ, ಅವನ್ನೇ ಕರ್ಕೊಂಡೋಗ್ಲಾ? ಹಾಂ ಕರ್ಕೊಂಡೋಗ್ಲಾ? ಇದ್ದೇ ಐತಿ ಇದ್ದೇ ದಾಟಿ ಬಂದಿಲ್ಲ ಬಿಡು. ಮನ್ಗಿಸ್ರ ತೆಗೆದ್ಕೊಂಡು ಹೋಗ್ತೀನಿ. ಸೌತೆಕಾಯಿ ಅಚ್ಚನಮ್ಮ ಬೇಕಾ ನಿಮಗೆ? ಎದ್ದಾಡ್ತೀನಿ ಹೋಗಮ್ಮ. ನೋಡಲ್ಲ ನೀನು ಮೂಗಮ್ಮಂತೆ. ಮೂಗಮ್ಮನೆ ತೋರ್ಸು ನಿನ್ ಬಾಯಿ. ಮೂಗ್ತಾರಲ್ಲ ತೋರ್ಸು. ಮಾತಿಲ್ಲೇನಿಲ್ಲ ಹ್ಞೂ ಹ್ಞೂ ಅಂತೆ. ಬಿಡ್ತಾ ಇಲ್ಲ. ಎದ್ದೇಳಕ್ಕೂ ಬಿಡಲ್ಲ. ಪಳ್ಳಿ ಮಾತಾಡ್ತೈತೆ, ಪಳ್ಳಿ ಮಾತು. ಹಂಗೆ ಅವನಕ್ಕ ಬಾರೋ ಚಿರು ಕೊಡ್ತಾನೋ. ನಾನು ಎದ್ಕೊಂತೀನಿ ಬಾ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ನೆನ್ನೆ ಲಾಗಿಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನಿನ್ನೆ ವಿಡಿಯೋ ಏನು ಮಾಡೋಕ್ಕಾಗಿರಲಿಲ್ಲ, ಸೊ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಗೈಸ್. ವಾಕ್ ಹೋಗೋಣ ಅಂತೇಳಿ ರೆಡಿ ಆಗಿದ್ದೀನಿ. ಹೇಮಂತ್ ಎಬ್ಬಿಸ್ತಾ ಇದ್ದೀನಿ ಗೈಸ್, ಅವ್ನು ಎದ್ದಾಳ್ತಾ ಇಲ್ಲ. ನೈಟ್ ಲೇಟಾಗಿ ಮನ್ಗೋನಂತೆ, ಅದಕ್ಕೆ ಇವತ್ತು ಬರೋದಿಲ್ಲ, ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಹೆಂಗೆ ಮನ್ಗೋನೆ. ಅವನ ಬಂದಮೇಲೆ ಕಾಲೇಜಿಗೆ ಹೋಗೋಕ್ಕೆ ಎಬ್ಬಿಸ್ಬೇಕಂತೆ. ಇವತ್ತು ನಾನು ಸುಮ್ಮನೆ ಇರ್ತೀನಿ, ಅವನು ಹೆಂಗಿದ್ದು ಹೋಗ್ತಾನೆ ನೋಡೋಣ. ಬನ್ನಿ ವಾಕ್ ಹೋಗಿ ಬರೋಣ. ಇವತ್ತು ನಮ್ಮ ಪುಟ್ಟ ರಂಗೋಲಿ ನೋಡಿಸ್ತೀನಿ ರೀ ಹೆಂಗಿದೆ, ಹೇಗಿದೆ ಗೈಸ್ ಪುಟ್ಟ ಪುಟ್ಟ ರಂಗೋಲಿ. ಗೈಸ್ ಇವತ್ತು 7 ಗಂಟೆ ಆಗಿದೆ, ಯಾರೂ ಓಡಾಡ್ತಾ ಇಲ್ಲ. 7 ಗಂಟೆ ಆದರೂ ಸ್ವಲ್ಪ ನಿಶಬ್ದವಾಗಿದೆ, ಸೈಲೆಂಟಾಗಿ ಚೆನ್ನಾಗಿದೆ ಒಂಥರ. ಅಲ್ಲಿರೋ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣೋ, ಬಿಸಿಲಿಗೆ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಇವತ್ತು ಅಷ್ಟಾಗಿ ಕಾಣ್ತಾ ಇಲ್ಲ. ಸನ್ರೈಸ್ ನೋಡಿ, ಒಂದು ನಿಮಿಷ. ವಾವ್, ಆಮೇಲೆ ಆ ಕಡೆ ಇರೋವು ಏನೋ ಕಾಣ್ತಾನೆ ಇಲ್ಲ, ಗಿಡ ಗೆಂಟೆ ಎಲ್ಲ ಅಷ್ಟು ಇದೆ. ಸೂರ್ಯನೂ ಬಂದಿದೆ ನೋಡಿ, ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಸನ್ರೈಸ್ ಕಾಣಿಸ್ತಾ ಇದೆ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ. ಬಿಸಿಲು, ಎಳೆ ಬಿಸಿಲಲ್ಲಿ ನಿಂತ್ಕೋಬೇಕು ಅಂತಾರಲ್ಲ ಹಾಗೆ ಡೈರೆಕ್ಟ್ ಫೇಸ್ಗೆ ಬಡಿತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ.
ಈ ಥರ ಹೊರಗಡೆ ಬಂದಾಗ ಒಂಥರ ಪೀಸ್ಫುಲ್ಲಾಗಿರುತ್ತೆ ಗೈಸ್. ನೋಡಿ ಯಾರೂ ಇಲ್ಲ, ಎಲ್ಲೂ ಯಾರೂ ಇಲ್ಲ. ನಮ್ಮ ಸೂರ್ಯ ಮಾತ್ರ ಪಳಪಳ ಅಂತ ಹೊಡಿತಾ ಇದ್ದಾರೆ. ಸ್ವಲ್ಪ ಹೊತ್ತಂಗೆ ವಾಕ್ ಮಾಡಿ ಸುಸ್ತಾಯಿತು, ನಿಂತ್ಕೊಂಡಿದ್ದೀನಿ. ಒಂದೆರಡು ಎಕ್ಸಸೈಸ್ ಮಾಡ್ಕೊಂಡು ಹೋಗಬೇಕು. ಗೈಸ್ ನಾನು ಎಷ್ಟು ವರ್ಕೌಟ್ ಮಾಡಿದರೂ ಸಣ್ಣನೇ ಆಗ್ತಾಯಿಲ್ಲ, ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ನಮ್ಮ ಕಡೆ ಈ ಹೂವನ ಡಬಲ್ ಹೂವು ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ. ಆ ಕಡೆನೂ ಇದೆ. ಗೈಸ್ ಡೈಲಿ ಇಲ್ಲಿ ನೈಸ್ ರೋಡ್ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಈ ಲಾರಿ ಓಡಾಡೋ ಗಾಡಿಗಳು ನೋಡ್ಕೊಂಡು ಹೋಗೋದೇ ಚಂದ. ನೋಡಿ ಎನಿ ಟೈಮ್ ರೆಸ್ಟೇ ಇಲ್ಲ ಗೈಸ್. ಈಗ ರೋಡಿಗಾದರೆ ಪಾಪ ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗೋರು, ಅಲ್ಲಿ ಇಲ್ಲಿ ಟ್ರಾವೆಲ್ಸ್ ಅವರು ಪಾಪ ಬೆಳಿಗ್ಗೆ ಫ್ರೀನೇ ಇರಲ್ಲ. ಗೈಸ್ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಆದ್ರೂ ಹೇಮಂತ್ ಇನ್ನೂ ಎದ್ದಿರಲಿಲ್ಲ ಗೈಸ್. ಎಬ್ಸಿ ಇವಾಗ ನೋಡಿ ಫ್ರೆಶ್ ಅಪ್ ಆಗಿ ಬಂದವನೆ ಹೆಂಗೆ ಆಡ್ತವನೆ ಅಂತ. ತಿಂಡಿನೂ ಮಾಡಿಕೊಟ್ಟು ಎಲ್ಲ ಮುಂದಕ್ಕೆ ಎಬ್ಸಿ ಕಾಲೇಜಿಗೆ ಕಳಿಸ್ಬೇಕೇನು ಸಣ್ಣ ಹುಡುಗನ ಗೈಸ್. ಉಗಿರಿ ಎಲ್ಲ ಮಕ್ಕೆ ಅಲ್ಲಿ ಉಗಿದ್ರೆ ಇಲ್ಲಿ ಬಂದು ಬಿಡ್ಬೇಕು, ಹಂಗೆ ಉಗಿರಿ ಗೈಸ್. ಫೋನ್ ಇಟ್ಕೊಂಡು ಕೂತವನೆ ಬೆಳಿಗ್ಗೆ. ಗೈಸ್ ಬೆಳಿಗ್ಗೆ ದೋಸೆ ಮಾಡಿ ಕಳಿಸಿದ್ದೆ ನಮ್ಮ ಮನೆಯವರಿಗೆ. ಈಗ ಹೇಮಂತಗೂ ಒಂದೆರಡು ದೋಸೆ ಹಾಕಿ ಕಳಿಸ್ಬಿಟ್ರೆ ಆಮೇಲೆ ಮನೆ ಕೆಲಸ ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಬಿಡ್ಬೋದು. ಇವತ್ತು ಸೋಮವಾರ ಗೈಸ್, ಕೆಲಸ ಬೇರೆ ಜಾಸ್ತಿ ಇದೆ, ಬೇಗ ಮುಗಿಸ್ಕೋಬೇಕು ಎಲ್ಲನೂ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಹೇರ್ ಸ್ಟೈಲ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್ ಗೈಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಗೈಸ್. ಬಾಯ್.